ಯಶೋದೋಳು ಲಾಡುವೆ ಅಯ್ಯ. ಅಯ್ಯ ನೀ ಕೇಳಿದರೆ ಕೇಳು, ಅಯ್ಯ ನೀ ಕೇಳಿದರೆ ಕೇಳು, ಕೇಳದಿದ್ದರೆ ಮಾಡು, ಕೇಳದಿದ್ದರೆ ಮಾಡು, ನಾನಿಲ್ಲ ಹಾಡಿದಲ್ಲದೆ ಸೈರಿಸಲಾರೇನಯ್ಯ, ನಾನಿಲ್ಲ ಹಾಡಿದಲ್ಲದೆ ಸೈರಿಸಲಾರೇನಯ್ಯ, ಸೈರಿಸಲಾರೇನಯ್ಯ, ಸೈರಿಸಲಾರೇನಯ್ಯ. ಗಾನಯೋಗಿ ಸಂಸ್ಥೆಯಿಂದ ನಿಜವಾಗ್ಲೂ ನಮ್ಮ ಚಿತ್ರದುರ್ಗದಲ್ಲಿ ಮಹಿಳೆಯರಿಗೆ ಎಷ್ಟು ಚೆನ್ನಾಗಿ ಒಂದು ರಾಗವನ್ನ ಮಹಿಳೆಯರೇ ಕೂಡುವಂತ ಹೆಣ್ಮಕ್ಳನ್ನ ಒಂದು ರಾಗದ ರೂಪದಲ್ಲಿ ಹೊರಗಡೆ ತರ್ತಾ ಇದ್ದಾರೆ. ಮೊದಲಿಗೆ ಫಸ್ಟ್ ಎಲ್ಲ ಕರ್ಕಶವಾಗಿ ಬರ್ತಿರುವಂತ ಧ್ವನಿಗಳನ್ನ ತಿದ್ದಿ ತೀಡಿ ಒಂದು ರೂಪಕ್ಕೆ ತರುವಂತ ಮಾಡಿದಿರುವಂತವ್ರು ನಮ್ಮ ತೋಟಪ್ಪ ಉತ್ತಂಗಿ ಸರ್ ಅವರು. ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಸಾಲದು ಅನ್ಸುತ್ತೆ. ಯಾಕೆಂದ್ರೆ ಅವರು ನನ್ನ ಮದುವೆ ದಿನದಲ್ಲಿ ಒಂದು ಹಾಡನ್ನ ಹೇಳ್ತಾರೆ, ಎಮ್ಮವನ್ನು ಬೆಸಗೊಂಡರೆ ಶುಭ ಲಗ್ನವೆಂದಿರಯ್ಯ. ನಿಜವಾಗ್ಲೂ ಹಾಡನ್ನ ಈ ಪ್ರತಿ ಸಲ ಕೇಳಿದಾಗ ನನಗೆ ಕಣ್ಣಂಚಿನಲ್ಲಿ ಒಂದು ನೀರು ಬರುತ್ತೆ. ಅಷ್ಟು ಚೆನ್ನಾಗಿರುವಂತ ಒಂದು ಗಾಯಕರು ನಮ್ಮ ಚಿತ್ರದುರ್ಗದಲ್ಲಿದ್ದಾರೆ. ಕೋಕಿಲ ಮೇಡಮ್ ಅಂತವರು ನಮ್ಮ ದುರ್ಗದಲ್ಲಿದ್ದಾರೆ. ಪ್ರತಿಯೊಬ್ರು ನಾವೇನಾದ್ರೂ ಅವ್ರಿಗೆ ಗುರುದಕ್ಷಿಣೆಯನ್ನು ಕೊಡಬೇಕು ಅಂದ್ರೆ ನೀವು ಕಲ್ತಿರೋಂತ ಗಾನಯೋಗಿಯಲ್ಲಿ ಅವರು ಗುರುವನ್ನ ಮೀರಿಸುವಂತ ಶಿಷ್ಯರಾಗಿ ಹೊರಬರಬೇಕು ಅಂತ ನನ್ನ ಅಭಿಪ್ರಾಯ. ಗುಂಪಿನಲ್ಲಿ ಗೋವಿಂದ ಅನ್ಬೋದು, ಆದ್ರೆ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ಆಡಳಿಸ್ತಾರೆ. ನಾನು ಸರಳ ಕೇಳ್ಬೋದು ಇಷ್ಟ, ಇಂಡಿವಿಜುವಲ್ ಆಗಿ ಆಡಳಿಸಿ. ಇವತ್ತು ನಾನು ಬಂದು ಕುತ್ಕೊಂಡಾಗ ಒಂದು ಕಾರ್ಯಕ್ರಮ ಶುರು ಗಳ ಮಗನಾಗಿ 10/10/1964ರಲ್ಲಿ ಜನಿಸಿದ್ದಾರೆ. ತಮ್ಮ 8ನೇ ವಯಸ್ಸಿನಿಂದಲೇ ವಿದ್ವಾನ್ ಶ್ರೀ ಎಚ್ ವೆಂಕಟರಾಮು ಇವರಿಂದ ಸಂಗೀತ ಶಿಕ್ಷಣ ಪ್ರಾರಂಭಿಸಿ ನೃತ್ಯ ತರಬೇತಿಯನ್ನು ವಿದುಷಿ ಶ್ರೀಮತಿ ಲೀಲಾ ದ್ವಾರಕನಾಥ್ ಚಿತ್ರದುರ್ಗ ಹಾಗೂ ದಿವಂಗತ ವರದರಾಜ ಅಯ್ಯಂಗಾರ್ ಭದ್ರಾವತಿ ಇವರಿಂದ ಪಡೆದಿರುತ್ತಾರೆ. ನೃತ್ಯದಲ್ಲಿ ವಿದ್ವತ್ ಪಡೆದು ವಿಶೇಷ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. 1984ರಲ್ಲಿ ಶ್ರೀ ಅಂಜನಾ ನೃತ್ಯ ಕಲಾ ಕೇಂದ್ರವನ್ನು ಚಿತ್ರದುರ್ಗದಲ್ಲಿ ಸ್ಥಾಪನೆ ಮಾಡಿದಲ್ಲದೆ ಇಂದಿಗೂ ಅವರ ಪ್ರಾಚಾರ್ಯರಾಗಿ ಕಲಾ ಕೇಂದ್ರವನ್ನು ಮುನ್ನಡೆಸುತ್ತಾ ಇದನ್ನು ರಾಜ್ಯದ ಪ್ರತಿಷ್ಠಿತ ಕಲಾ ಕೇಂದ್ರಗಳಲ್ಲಿ ಒಂದಾಗಿ ಬೆಳೆಸಿದ್ದಾರೆ. ನೂರಾರು ವಿದ್ಯಾರ್ಥಿಗಳಿಗೆ ನೃತ್ಯ ತರಬೇತಿ ನೀಡುವುದರ ಜೊತೆಗೆ ಅವರನ್ನು ನೃತ್ಯ ಗುರುಗಳನ್ನಾಗಿ ರೂಪಿಸಿದ್ದಾರೆ. ಇವರು ಶಾಸ್ತ್ರೀಯ ನೃತ್ಯ ಪರಿಣಿತರಲ್ಲದೆ ಕರ್ನಾಟಕ ಸಂಗೀತ ಕಲಾವಿದರು ಹೌದು. ಹಾಗೆಯೇ ಭಾವಗೀತೆ, ಭಕ್ತಿಗೀತೆ ಮತ್ತು ಜನಪದ ಗೀತೆಗಳನ್ನು ಅದ್ಭುತವಾಗಿ ಆಡುವ ಗಾಯಕರಾಗಿದ್ದಾರೆ. ಹಲವಾರು ನೃತ್ಯ ರೂಪಕಗಳಿಗೆ ನಿರ್ದೇಶನ, ನೃತ್ಯ ಸಂಯೋಜನೆ ಹಾಗೂ ಪ್ರದರ್ಶನ ನೀಡಿದಲ್ಲದೆ ನೃತ್ಯ ಶಾಲೆಯ ಆಡಳಿತ ಮತ್ತು ಪರೀಕ್ಷಾ ಮಂಡಳಿಯ ನಿರ್ವಹಣೆ ಮೂಲಕ ಶೈಕ್ಷಣಿಕ ಜವಾಬ್ದಾರಿಯನ್ನು ನಿರ್ವಹಿಸಿರುತ್ತಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ, ಮಡಿಕೇರಿ ದಸರಾ, ಹಂಪಿ ಉತ್ಸವ, ಲಕ್ಕುಂಡಿ ಉತ್ಸವಗಳಲ್ಲಿ ನೃತ್ಯ ಪ್ರದರ್ಶನ ಮತ್ತು ದೂರದರ್ಶನ ಚಂದನ ವಾಹಿನಿಯಲ್ಲಿ ನೃತ್ಯ ಕಾರ್ಯಕ್ರಮ ನೀಡಿ ನಿರ್ದೇಶನ ಮಾಡಿದ ಅನುಭವಿಗಳಿವರು. ಚಿತ್ರದುರ್ಗ ಜಿಲ್ಲೆ ರಾಜ್ಯೋತ್ಸವ ಪ್ರಶಸ್ತಿ, ಬಸವಶ್ರೀ ಪ್ರಶಸ್ತಿ, ಶಿವಾಜಿ ಮಹಾರಾಜ ಪ್ರಶಸ್ತಿ, ನಾಟ್ಯ ಚೂಡಾಮಣಿ, ನಾಟ್ಯ ಪ್ರವೀಣ ಹೀಗೆ ಹಲವಾರು ಪ್ರಶಸ್ತಿ ಪಡೆದ ಶ್ರೀಯುತರು 42 ವರ್ಷಗಳಿಂದ ಭರತನಾಟ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಾ ನೃತ್ಯ ಕಲೆಗಳನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಶ್ರೀಯುತರ ಸೇವೆ ಸಮಾಜಕ್ಕೆ. ಶ್ರೀಮತಿ ಶಾಂತಮ್ಮ ನಂದೀಶ್ ಇವರು, ಶ್ರೀಮತಿ ಶಾಂತಮ್ಮ ಅವರು ಹಾಗೂ ಶ್ರೀಯುತ ನಂದೀಶ್ ಸರ್ ಇವರು ಸನ್ಮಾನವನ್ನು ನೆರವೇರಿಸಿಕೊಂಡಿದ್ದಾರೆ. ತದನಂತರ ಶ್ರೀಮತಿ ದಯಾ ಪುತ್ತೂರ್ಕರ್ ಇವರು, ಶ್ರೀಮತಿ ಹೇಮಲತಾ ಜಿ ಇವರು ಸನ್ಮಾನ ಪತ್ರ ವಾಚನ ಮಾಡಲಿದ್ದಾರೆ. ಶ್ರೀ ಗುರು
ಬಂದು ಈ ವಸತಿಗಳಿಂದ ಅನೇಕ ಈ ಗುರುಸ್ಮರಣೆ ಅಂತ ಹೇಳಿದರೆ ಗುರುಸ್ಮರಣೆ ಯಾವ ರೀತಿಯಾಗಿರುತ್ತಪ್ಪ ಅಂದ್ರೆ ಅಮ್ಮನವರು ಹೇಳ್ತಾರೆ ಗುರುವಿನ ಸ್ಮರಣೆ ಬೆಳದಿಂಗಳಂತೆ ವಸಂತ ಗಾಳಿಯಂತೆ ಪುಷ್ಪದ ಪರಿಮಳದಂತೆ ಈ ರೀತಿಯಾಗಿತ್ತು. ಆ ಗುರುವಿನ ಜ್ಞಾನ ಕತ್ತಲಿಂದ ಬೆಳೆಸಿ ನನಗೆ ಬಂದಾಗ ಈ ಒಂದು ಅರಿವು ಆ ಜಂಗಮನದ ಒಂದು ದರ್ಶನವನ್ನ ಈ ಹಾಡಿನ ವಚನಗಳ ಮೂಲಕ ಕೂಡಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಶಿವಯೋಗ ಹೋಗ್ಬೇಕಪ್ಪ ಅಂದ್ರೆ ಈ ವಚನಗಳ ಮೂಲಕ ನಮ್ಮನ್ನು ಕಟ್ಟಾಕಿ ಆ ಒಂದು ಶಿವಯೋಗದ ಅನುಭವದಿಂದ ಈ ಒಂದು ಪರಿವರ್ತನೆಗೆ ಬರಲಿಕ್ಕೆ ಸಾಧ್ಯ ಆಯಿತು ಅಂತ. ನನಗೆ ಈ ಒಂದು ಪರಿವರ್ತನೆ ಯಾವ ವಚನ ಬೀರ್ತಪ್ಪ ಅಂದ್ರೆ ನಮ್ಮ ಒಂದು ಅನಿಸಿಕೆ ಈ ವೇದಿಕೆಯಲ್ಲಿ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ಮುತ್ತು ನೀರಲ್ಲಾಯಿತು, ಮತ್ತೆ ನೀರಲ್ಲಿ ಮುತ್ತು ಕರಗಕ್ಕಾಗಲ್ಲ, ಉಪ್ಪು ಕರಗುತ್ತೆ ಆದ್ರೆ ಮುತ್ತು ಕರಗಲ್ಲ. ಅದೇ ರೀತಿಯಾಗಿ ಮಾಡಿ ನಾವೆಲ್ಲ ಒಂದು ಸಾಧಿಕೆಯಲ್ಲಿ ಏನಂತ ಚಿಂತನೆ ಮಾಡಿದ್ವಿ ಅಂದ್ರೆ ನಾವು ಸಾಧಕರಾಗಿ ಬಂದಿದ್ದೀವಿ ಮಠದಲ್ಲಿ. ಮತ್ತೆ ಮನೆಯಲ್ಲೂ ನನಗೆ ಮದುವೆ ಮಾಡಿಬಿಡ್ತಾರೆ, ಬೇಡ ಬೇಡ ಈ ರೀತಿಯಾಗಿ ನಾವು ವಚನಗಳನ್ನ ಅಕ್ಕಮಾದೇವಿಯ ವಚನಗಳನ್ನ ಈ ಒಂದು ಶರಣರ ವಿಚಾರಗಳನ್ನ ಕಾರ್ಯಗಳನ್ನ ನೋಡ್ತಾ ಈ ಸಮಾಜದ ಒಂದು ಚಿಂತನೆಗೆ ಸೇವೆಯನ್ನು ಮಾಡ್ತಾ ಹೋಗೋಣ ಅಂತ ನಾವೆಲ್ಲರೂ ಕೂಡ ಪರಿವರ್ತನೆಯಾಗಿದ್ದು ಈ ವಚನಗಳ ಚಿಂತನೆಯಿಂದ ಹೇಳಿದ್ರೆ ಇಲ್ಲಿ ಸಮಾಜದಿಂದ ಅದೇ ರೀತಿಯಾಗಿ ಮತ್ತೊಂದು ಕಡೆ ಹೇಳಿದರೆ ಏನಂತ ಹೇಳಿದಾರಪ್ಪ ಅಂದ್ರೆ ಘನಗುರುವೇ ನೀನೇನ ಮನದೊಳಗೆ ಇರುತ್ತಾನೆ, ಮನವ ಬಿಟ್ಟು ನೀ ಏನೆಂದು ಆಗದಿದ್ದರೆ ನಿನಗೇನು ಅನಗ್ರ ಶರಣನ ಅಡಿಯಾನೆ ಅಂದ್ರೆ ಅನಗ್ರದ ಪಾಪರಹಿತವಾದಂತ ಶರಣನು ಅಂತ ಶರಣರ ದರ್ಶನ ನನಗೆ ಬೇಕು ಅಂತ ಅಂದು ಅಕ್ಕ ಇಲ್ಲಿ ಶಿವಮೊಗ್ಗದ ಒಂದು ಕಡೆಯಿಂದ ಕಲ್ಯಾಣಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗಿತ್ತು. ಅಂತ ಬಸವಣ್ಣನ ಒಂದು ದರ್ಶನವನ್ನ ಮಾಡಿದಂತ ಒಂದು ಅಕ್ಕ ಇದ್ದಾರಲ್ಲ, ಅಂತ ಅಕ್ಕನ ಜ್ಞಾನದ ಅರಿವು ಆಚಾರ ಇಂದು ನಮಗೆ ದಾನಯೋಗಿ ಬೆಳಗದು ಅವರು ಎಲ್ಲ ನಮಗೆಲ್ಲ ತಿಳಿಸಿದ್ದಾರೆ. ಅಕ್ಕನ ಒಂದು ವಿಚಾರಧಾರೆಗಳನ್ನ ಆಗಲಿ ಎಲ್ಲಾ ಶರಣರ ವಿಚಾರಧಾರೆಯಾಗಲಿ ಒಂದು ಗಂಟೆಗೆ ಒಂದು ಕ್ಷಣಕ್ಕೆ ಅವು ಯಾವು ಕೂಡ ಸೀಮಿತ ಆಗಲಿಲ್ಲ. ಎಷ್ಟು ಯಾವ ಶರಣರ ನುಡಿಮುತ್ತುಗಳು ಕೂಡ ಇವು ನಮ್ಮ ಜೀವನಕ್ಕೆ ಬೇಡವಾ ಅನ್ನಂಗಿಲ್ಲ, ಎಲ್ಲವೂ ಕೂಡ ನಮಗೆ ಬೇಕು ಬೇಕು ಅನ್ನೋ ಆಯ್ಕೆ ಮಾಡುವಷ್ಟಿಗೂ ಕೂಡ ನನಗೆ ಅಧಿಕಾರ ಸಂಪತ್ತನ್ನ ಕೊಟ್ಟಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ಶರಣರು ಮನದೆಳೆದು ಮಾತನಾಡಿದರೆ ಮುತ್ತು ರತ್ನಗಳು ಕಾಣಬಹುದು, ಅಂತ ಜ್ಞಾನದ ಮುತ್ತುಗಳು ಈ ಶರಣರಲ್ಲಿ ಅಡಗಿದವೆ. ಅಂತ ಜ್ಞಾನಯೋಗಿ ಬಳಗದಲ್ಲಿ ನಿತ್ಯವೂ ನೀವು ವಚನಗಳನ್ನು ಆಡುತ್ತಾ ಜನರ ಒಂದು ಪರಿವರ್ತನೆಯನ್ನ ಮಾಡ್ತಾ ನಿಮ್ಮ ಮನೆತನ ಮತ್ತು ಮಕ್ಕಳಲ್ಲಿ ಎಲ್ಲರಲ್ಲೂ ಕೂಡ ಜೀವನವನ್ನು ಉದ್ಧಾರ ಮಾಡ್ಕೊಳ್ಳಿ, ನಿಮ್ಮ ಒಂದು ಮನೆಯ ಜ್ಯೋತಿ ಬೆಳಗಲಿ ಅಂತ ಹೇಳುತ್ತಾ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಪ್ರೀತಿ ವಿಶ್ವಾಸದಿಂದ ಆದರದಿಂದ ಬರಮಾಡಿಕೊಂಡು ಅವಕಾಶ ಮಾಡಿಕೊಟ್ಟು ಎಲ್ಲ ಮಾತನಾಡಲಿಕ್ಕೆ ತಮಗೆಲ್ಲರೂ ಕೂಡ ಅಂತಹ ವಚನಗಳನ್ನ ನಾವು ನಿಮಗೆಲ್ಲ ಕಲಿಯೋಣ ಅಂತ ಸಂದೇಶವನ್ನ ನೀಡಿದ ಕೆ. ಡಾಕ್ಟರ್ ಕೆ. ಸರ್ ಇವರಿಗೆ ತುಂಬ ಹೃದಯದ